ನೋಡಿ ಇವತ್ತಿಗೂ ಇಷ್ಟು ಒಳ್ಳೆ ಸಿನಿಮಾ ಕೊಟ್ರು ಬರೆಯೋರ್ ನೆಗೆಟಿವ್ ಬರೀತಾನೆ ಅವ್ರೆ. ಹುಟ್ಟಿಸ್ಕೊಂಡು ಫಸ್ಟ್ ಪಾಸಿಟಿವ್ ಆಗಿ ಮಾತಾಡಿ ಒಂದು ವ್ಯಕ್ತಿ ಬೇಡ ಇಷ್ಟ ಬೇಡ, ಒಬ್ಬ ವ್ಯಕ್ತಿ ಕನ್ನಡ ಇವತ್ತೇನಮ್ಮ ಅವ್ನು ಯಾಕಮ್ಮ ದುಡ್ಡು ಹಾಕ್ಬೇಕು, ಎಲ್ಲಾ ಭಾಷೆಗೂ ದುಡ್ಡು ಹಾಕ್ಬಿಟ್ಟು ದುಡ್ಡು ಎತ್ತಬೇಕಾದ ಅವಶ್ಯಕತೆ ಏನಮ್ಮ ಅವನಿಗೆ? ಕನ್ನಡದಲ್ಲಿ ಸೈನ್ ಮಾಡಿದ್ರೆ ಎಷ್ಟೋ ದುಡ್ಡುಗಳು ಬರುತ್ತೆ, ಎಲ್ಲ ಎತ್ಕೊಂಡು ಕೂತ್ಕೋಬೋದಿತ್ತು ಅವನು. ಯಾಕೆ ಕೂತಿಲ್ಲ? ನಾವು ಊಟ ಮಾಡಿದ್ರು ಸಾಲದು, ನಮ್ಮ ಭಾಷೆ ನಮ್ಮ ಜಲ ನಮ್ಮ ನೆಲ ಅನ್ನೋದನ್ನ ಒಂದು ಎಲ್ಲಿಗೋ ತಗೊಂಡ್ ಹೋಗ್ಬೇಕು ಅನ್ನೋ ಒಂದು ತಾಟ್ ಇಟ್ಕೊಂಡಿರೋದೇ ತಪ್ಪೇನಮ್ಮ? ಎಲ್ಲಾ ಟೈಮಲ್ಲೂ ಇದೇ ಆಗೋದ್ರೆ ನಮ್ಮವರೇ ನಮಗ್ ಶತ್ರು ಆಗ್ಬಿಟ್ರೆ ಹೆಂಗಮ್ಮ ಹೇಳು? ನಮ್ಮ ನೋವು ನಾವು ಕಷ್ಟಪಟ್ಟೆ ಬಂದಿರೋದು. ಇವತ್ತು ನೋಡಿದ್ಯಾ ಹಿಂದೆ ಅವ್ನ್ ಏನ್ ಹೇಳಿದಾನೆ, ಅವನು ಮನೆ ಬಿಟ್ಟು ಬಂದು ಮೆಜೆಸ್ಟಿಕ್ ಅಲ್ಲಿ ಇದ್ದು ನೆಂಟ್ರು ಮನೆಯಿಂದ ಎಲ್ಲ ಅವಮಾನಗಳು, ಅವು ನಮ್ಮನೇಲಿ ತಿಂದು ನಮ್ಮನೇಲಿ ಉಂಡು ನಮ್ಮ ಹತ್ರ ಬೆಳೆದವ್ರೆ ಅವ್ರು ಯಾರೋ ಅಲ್ಲ. ಹೆಸರು ಹೇಳಲ್ಲ, ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೆಸರು ಹೇಳಲ್ಲ. ಬಟ್ ಇವತ್ತು ಅವ್ನು ಏನೇ ಕಷ್ಟಪಟ್ರು ಕರ್ನಾಟಕ ಬಿಟ್ಟು ಕರ್ನಾಟಕದ ಜನಕ್ಕೋಸ್ಕರನೇ ಸಿನಿಮಾ ಮಾಡೋದು. ಇವತ್ತೇನಮ್ಮ ಬೇರೆ ಭಾಷೆಲ್ಲ ಅವ್ನ್ ಕರೆದು ಅಡ್ವಾನ್ಸ್ ಕೊಡಕ್ ರೆಡಿ ಇದ್ರು, ತಗೋಬೋದಿತ್ತಲ್ಲ ಅವನು. ಕನ್ನಡ ಏನೋ ಮಾಡ್ಕೊಳ್ಳಿ ಬೆಳೆದೆ ಓದೆ ಅಂತ. ಇವತ್ಗೂ ನಮ್ ಕನ್ನಡ ಬಿಟ್ಟು ನಾವ್ ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ಅಭಿಮಾನ ಅಷ್ಟೇ ನಮ್ಗೆ. ಅಭಿಮಾನನ ಎಲ್ರು ಇಟ್ಕೋಬೇಕು. ಅವ್ರ ಹೆಂಗ್ ಅವ್ರ ಭಾಷೆ ಮೇಲೆ ಅಭಿಮಾನ, ನಾವು ಭಾಷೆ ಭೇದ ಅಲ್ಲ, ಭಾಷೆನ ಎಲ್ಲಾ ಕಡೆ ಎಲ್ಲಾ ಪಿಕ್ಚರ್ ನೋಡ್ತಾವ್ರೆ, ನಮ್ ಕನ್ನಡ ಪಿಕ್ಚರ್ ಯಾಕೆ ನೋಡ್ಬಾರ್ದು ಅನ್ನೋ ತಾಟ್ ತಪ್ಪೇನಮ್ಮ? ನೀನ್ ಹೇಳು. ಎಲ್ಲ ಹೋಗ್ತೀಯ, ದುಬೈಲಿ ಇರ್ತೀಯ ಅನ್ಕೋ, ದುಬೈಲಿ ನಿನ್ಗೆ ಒಂದ್ ಕನ್ನಡ ಪಿಕ್ಚರ್ ಬಂತು ಅಂದ್ರೆ ನಮ್ಗೆ ಎಷ್ಟು ಖುಷಿ. ಅಯ್ಯಪ್ಪ ನಮ್ ಕನ್ನಡದ ಯಶನ್ ನೋಡಿದ್ವಿ, ಸುದೀಪ್ ನೋಡಿದ್ವಿ, ಶಿವಣ್ಣವ್ರ ನೋಡಿದ್ವಿ ಅಂತ ನಾವ್ ಎಲ್ಲೇ ಇದ್ರು ನಮ್ಗೆ ಖುಷಿ ಆದಂಗೆ ಎಷ್ಟು ಜನ ಹೆಣ್ಮಕ್ಳು ಖುಷಿ ಪಡ್ತಾವ್ರೆ. ಅಲ್ಲೇನಮ್ಮ? ನಮ್ ಖುಷಿಗಿಂತ ನಮ್ಮ ಕನ್ನಡಿಗರ ಖುಷಿ ಇದು ನಾನ್ ಹೇಳೋದು. ಇದು ಏನ್ ಗೊತ್ತಾ, ಈಗ ನಮ್ಗೇನ್ ಇನ್ಫಾರ್ಮೇಶನ್ ನೆಗೆಟಿವ್ ಮಾಡೋದಕ್ಕೆ ಅಂತಾನೆ ಒಂದ್ ವರ್ಗ ಕಾಯ್ತಾ ಇತ್ತು, ಏನೋ ಒಂದ್ ಮಾಡ್ಬೇಕು. ನಾನ್ ನಿಂಗ್ ಒಂದು ವಿಡಿಯೋ ಕಳಿಸ್ತೀನಿ ನೋಡು, ಅದನ್ನ ನಮ್ PA ಪ್ರೊಡಕ್ಷನ್ ಯಾಕೆ ಕೇಳಿದೀನಿ. PR ಒಬ್ರು ಯಾರೋ ಮಾತಾಡಿದಾರೆ, PR ಅವ್ರಿಗೆ ನೆಗೆಟಿವ್ ಮಾಡಿ ಅಂತಾನೆ ದುಡ್ಡು ಕೊಡ್ತಾ ಇದಾರಂತ. ಫೋನ್ ಬರ್ತಾ ಇದೆ ಎಷ್ಟೋರಿಗೆ ನೆಗೆಟಿವ್ ಮಾಡಿ ಅಂತ. ಏನಪ್ಪಾ ಇದು ಅಂತ ಹುಡ್ಗನೇ ಮಾತಾಡಿದಾನೆ. ಯಾರು PR ಗಳೇ ಇದಾರಂತ, ಇಲ್ಲಿ ನೆಗೆಟಿವ್ ಮಾಡಕ್ಕೆ PR ಗಳಾಗಿದಾರಂತೆ.